ವಿದೇಶಗಳಲ್ಲಿ ತನ್ನ ಸಂಘಟನೆಗಳನ್ನು ನೋಂದಾಯಿಸುವಂತಹ ಆರ್ಎಸ್ಎಸ್ ಭಾರತದಲ್ಲಿ ಯಾಕೆ ನೋಂದಾಯಿಸಿಕೊಂಡಿಲ್ಲ ಅನ್ನುವಂತಹ ಚರ್ಚೆ ತೀರಾ ಏನು ಹೊಸದಲ್ಲ. ಆದ್ರೆ ಕಳೆದ ಒಂದು ತಿಂಗಳಿನಿಂದ ಅದು ತೀವ್ರಗೊಂಡಿದೆ. ಆರ್ಎಸ್ಎಸ್ ಅಂತ ಪರಿಚಿತವಾಗಿರುವಂತಹ ಒಂದು ಸಂಸ್ಥೆಗೆ ಎಷ್ಟು ಸಂಸ್ಥೆಗಳು ಸೇರಿವೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಕ್ಯಾರವಾನ್ ಮ್ಯಾಗಝಿನ್ ನಲ್ಲಿ ಪ್ರಕಟಿಸಲಾಗಿರುವಂತಹ ಅಧ್ಯಯನ ವರದಿಯ ಪ್ರಕಾರ ಭಾರತ ಮತ್ತೆ ಪ್ರಪಂಚದಾದ್ಯಂತ ಆರ್ಎಸ್ಎಸ್ ಮತ್ತೆ ಅದರ ಅಂಗಸಂಸ್ಥೆಗಳ ಸಂಖ್ಯೆ 2500 ಮೀರಿದೆ. ಅವುಗಳಲ್ಲಿ 2296 ಭಾರತದಲ್ಲಿವೆ ಮತ್ತೆ ಉಳಿದವು 38 ವಿದೇಶಗಳಲ್ಲಿವೆ. ಭಾರತದ ಹೊರಗೆ ಯುಎಸ್ ನಲ್ಲಿ ಅತಿ ಹೆಚ್ಚು ಅಂದ್ರೆ 114 ಆರ್ಎಸ್ಎಸ್ ಸಂಯೋಜಿತ ಸಂಸ್ಥೆಗಳಿವೆ. ಕೆಲವು ಸಂಸ್ಥೆಗಳ ಬಗ್ಗೆ ನಿರ್ದಿಷ್ಟ ಮಾಹಿತಿ ಲಭ್ಯ ಇಲ್ಲ. ಅವುಗಳೊಂದಿಗೆ ಆರ್ಎಸ್ಎಸ್ ಸಂಬಂಧ ಏನು ಅನ್ನುವಂತಹ ಒಂದು ಪ್ರಶ್ನೆ ಹೊಸದಲ್ಲ. ಆರ್ಎಸ್ಎಸ್ ಕಾಲ ಕಾಲಕ್ಕೆ ಇದಕ್ಕೆ ಉತ್ತರ ನೀಡಿದೆ. ಇನ್ನು ಅಧ್ಯಯನ ವರದಿಯ ಪ್ರಕಾರ ಆರ್ಎಸ್ಎಸ್ ಈ ಸಂಸ್ಥೆಗಳನ್ನ ಯಾವುದೇ ರೀತಿಯಲ್ಲಿನೂ ನಿಯಂತ್ರಿಸೋದಿಲ್ಲ ಅಂತ ಮೋಹನ್ ಭಾಗವತ್ ಅವರು ಹೇಳ್ತಾರೆ. ಅವ್ರು ಹೇಳೋ ಹಾಗೆ ಅವು ಆರ್ಎಸ್ಎಸ್ ನೊಂದಿಗೆ ಸಂಯೋಜಿತವಾಗಿವೆ, ಆದ್ರೆ ಅವೆಲ್ಲವೂ ಕೂಡ ಸ್ವತಂತ್ರ, ಸ್ವಾಯತ್ತ ಮತ್ತೆ ಸ್ವಾವಲಂಬಿಗಳಾಗಿವೆ ಅಂತ ಭಾಗವತ್ ಅವರು ಸಮರ್ಥಿಸಿಕೊಳ್ತಾರೆ. ವಿವಿಧ ಲೇಖಕರು ಆರ್ಎಸ್ಎಸ್ ಬಗೆಗಿನ ಕೃತಿಗಳಲ್ಲಿ ಉಲ್ಲೇಖ ಮಾಡಿರೋ ಪ್ರಕಾರ ಈ ಸಂಸ್ಥೆಗಳನ್ನ ಆರ್ಎಸ್ಎಸ್ ನ ಅಂಗಸಂಸ್ಥೆಗಳು, ಆರ್ಎಸ್ಎಸ್ ಪ್ರೇರಿತ ಅಂತೆಲ್ಲ ಕರೆಯಲಾಗುತ್ತೆ. ಕೆಲವೊಮ್ಮೆ ಅವನ್ನ ಸೋದರ ಸಂಸ್ಥೆಗಳು, ಸಹ ಸಂಸ್ಥೆಗಳು ಅಂತ ಕೂಡ ಕರೀತಾರೆ. ಅವನ್ನ ಆರ್ಎಸ್ಎಸ್ ನಡೆಸುತ್ತೆ ಅಂತಾನೆ ಬರೆಯಲಾಗಿದೆ. ಈ ಸಂಸ್ಥೆಗಳು ಮತ್ತೆ ಆರ್ಎಸ್ಎಸ್ ನಡುವಿನ ಹಣಕಾಸು ವಹಿವಾಟನ್ನ ಸಾಬೀತುಪಡಿಸೋದಿಕ್ಕೆ ಯಾಕೆ ಸಾಧ್ಯ ಇಲ್ಲ, ಅಥವಾ ಹಣಕಾಸಿನ ಖಾತೆಗಳನ್ನ ಮರೆಮಾಚೋದಿಕ್ಕೆ ಇದನ್ನ ಮಾಡ್ಲಾಗ್ತಾ ಇದೆಯಾ? ಆರ್ಎಸ್ಎಸ್ 2500 ಸಂಸ್ಥೆಗಳಿಂದ ದೂರ ಉಳ್ಕೊಂಡಿದೆಯಾ ಅಥವಾ ಅವುಗಳನ್ನ ತನ್ನದೇ ಅಂತ ಘೋಷಿಸಿದೆಯಾ? ಇಂತಹ ಪ್ರಶ್ನೆಗಳೆಲ್ಲ ಹೇಳ್ತವೆ. ಇವೆಲ್ಲವೂ ಆರ್ಎಸ್ಎಸ್ ಸಂಸ್ಥೆಗಳಾಗಿದ್ರೆ ಅವು ಆರ್ಎಸ್ಎಸ್ ಅಧೀನದಲ್ಲಿವೆ ಅಂತ ಸ್ಪಷ್ಟವಾಗಿ ಹೇಳೋದ್ರಲ್ಲಿ ಏನ್ ಸಮಸ್ಯೆ ಇದೆ ಇವರಿಗೆ? ಬದಲಾಗಿ ಆರ್ಎಸ್ಎಸ್ ಜೊತೆಗೆ ಸಂಪರ್ಕವನ್ನ ತೋರಿಸೋದಿಕ್ಕೆ ಅಫಿಲಿಯೇಟ್, ಅಸೋಸಿಯೇಟ್, ಆರ್ಗನ್ ಫ್ರಂಟ್ ಅನ್ನುವಂಥ ಪದವನ್ನ ಯಾಕೆ ಬಳಸಲಾಗ್ತಾ ಇದೆ? ಕ್ಯಾರವನ್ ನಲ್ಲಿನ ಅಧ್ಯಯನ ವರದಿ ಆರ್ಎಸ್ಎಸ್ ಕಾಗದದ ಮೇಲೆ ಅಸ್ತಿತ್ವದಲ್ಲಿಲ್ಲ ಅಂತ ಹೇಳುತ್ತೆ. ಇಲ್ಲಿಯವರೆಗೆ ಇಷ್ಟು ದೊಡ್ಡ ಜಾಲವನ್ನ ಯಾಕೆ ತನಿಖೆ ಮಾಡಲಾಗಿಲ್ಲ ಅಂತ ಪಶ್ಚಿಮ ಆಸ್ಟ್ರೇಲಿಯಾ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಫೆಲಿಕ್ಸ್ ಪಾಲ್ ಅವರು ಪ್ರಶ್ನೆ ಮಾಡ್ತಾರೆ. ಯಾಕಂದ್ರೆ ಸಂಘ ತನ್ನ ರಚನೆಯನ್ನ ತನಿಖೆ ಮಾಡೋದಿಕ್ಕೆ ಸಾಧ್ಯವಾಗದೇ ಇರೋ ರೀತಿಯಲ್ಲಿ ನಿರ್ಮಿಸಿದೆ. ಆರ್ಎಸ್ಎಸ್ಗೆ ಯಾವುದೇ ಕಾನೂನಿನ ಸ್ಥಾನಮಾನ ಇಲ್ಲ. ಇದು ಧಾರ್ಮಿಕ ಟ್ರಸ್ಟ್ ಆಗಿಯೂ ಕೂಡ ನೋಂದಾಯಿಸಲ್ಪಟ್ಟಿಲ್ಲ. ಅಷ್ಟೇ ಅಲ್ಲ, ಒಂದು NGO ಆಗಿಯೂ ಕೂಡ ಅದು ನೋಂದಾಯಿಸಲ್ಪಟ್ಟಿಲ್ಲ. ಕ್ಯಾರವನ್ ಬರಹದಲ್ಲಿ ಪತ್ರಕರ್ತೆ ಅಮೃತ ಸಿಂಗ್ ಅವರು ಆರ್ಎಸ್ಎಸ್ ಯಾಕೆ NGO ಆಗಿ ನೋಂದಾಯಿಸಿಕೊಂಡಿಲ್ಲ ಅಂತ ಪ್ರಶ್ನೆ ಮಾಡಿದ್ರು. ಅದಾಗಿ 2 ತಿಂಗಳ ನಂತರ 2025 ಆಗಸ್ಟ್ 15ರಂದು ಪ್ರಧಾನಿ ಮೋದಿ ಅವರು ಕೆಂಪುಕೋಟೆಯ ಭಾಷಣದಲ್ಲಿ ಆರ್ಎಸ್ಎಸ್ ವಿಶ್ವದ ಅತಿ ದೊಡ್ಡ NGO ಅಂತ ಘೋಷಿಸಿದ್ರು. 100 ವರ್ಷಗಳ ಹಿಂದೆ ಒಂದು ಸಂಸ್ಥೆ ಹುಟ್ಕೊಳ್ತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100 ವರ್ಷಗಳ ರಾಷ್ಟ್ರ ಸೇವೆ ಬಹಳ ಹೆಮ್ಮೆಯ ದಾಖಲೆಯಾಗಿದೆ ಅಂತ ಅವ್ರು ಹೇಳಿದ್ರು. ऐसा राष्ट्रीय स्वयंसेवक संघ दुनिया का ये सबसे बड़ा NGO है. इस प्रकार से 100 साल का उसका समर्पण का इतिहास है. ಆರ್ಎಸ್ಎಸ್ ವಿಶ್ವದ ಅತಿ ದೊಡ್ಡ NGO ಅಂತ ಹೇಳಲಾಗ್ತಾ ಇರುವಾಗ್ಲೇನೆ ಅದು ನೋಂದಣಿ ಇಲ್ಲದೇನೆ ಕಾರ್ಯನಿರ್ವಹಿಸ್ತಾ ಇದೆ. ಅಂದ್ರೆ ವಾಸ್ತವವಾಗಿ ಮೋದಿ ಅದನ್ನ NGO ಅಂತ ಕರೆದಿದ್ರ ಬಗ್ಗೆ ಆರ್ಎಸ್ಎಸ್ ಯೋಚನೆ ಮಾಡಬೇಕಾಗಿತ್ತು. ಯಾವುದೇ ನೋಂದಣಿ ಇಲ್ಲದೇನೆ ವಿಶ್ವದ ಅತಿ ದೊಡ್ಡ NGO ಅಂತ ಆರ್ಎಸ್ಎಸ್ ಹೇಗೆ ಹೇಳ್ಕೊಳ್ತಾ ಇದೆ? ಅದರ ಸದಸ್ಯರ ಸಂಖ್ಯೆ, ಅದರ ಅಂಗಸಂಸ್ಥೆಗಳು ಯಾರು ಅಂತ ತಿಳಿದಿಲ್ಲ, ಮತ್ತೆ ಅದು ಯಾವ ಸಂಸ್ಥೆಗಳೊಂದಿಗೆ ಸಂಯೋಜಿತವಾಗಿದೆ ಅನ್ನೋದನ್ನ ಸ್ಪಷ್ಟವಾಗಿ ವಿವರಿಸೋದಿಲ್ಲ. ನೋಂದಣಿಯಿಂದ ಆರ್ಎಸ್ಎಸ್ಗೆ ಅದು ಏನ್ ಸಮಸ್ಯೆ ಇರಬಹುದು? ದಿ ವೈರ್ ನಲ್ಲಿನ ಬರಹದಲ್ಲಿ ಪತ್ರಕರ್ತ ಕುನಾಲ್ ಪುರೋಹಿತ್ ಅವರು ಆರ್ಎಸ್ಎಸ್ ಜೊತೆಗೆ ಸಂಯೋಜಿತವಾಗಿರುವಂತಹ 80% ಸಂಸ್ಥೆಗಳು ನೋಂದಣಿ ಮಾಡಿಕೊಂಡಿವೆ ಅಂತ ಹೇಳ್ತಾರೆ. ಆರ್ಎಸ್ಎಸ್ ಭಾರತದಲ್ಲಿ ನೋಂದಾಯಿತ ಆಗದೇ ಇದ್ರೂ ಕೂಡ ಅದರ ಜಾಗತಿಕ ಅಂಗಸಂಸ್ಥೆಗಳು ಇತರ ದೇಶಗಳಲ್ಲಿ ಸದ್ದಿಲ್ಲದೇನೆ ನೋಂದಾಯಿಸಿಕೊಂಡಿವೆ ಅಂತ ಅವ್ರು ತೋರಿಸಿದ್ದಾರೆ. ಆ ದೇಶಗಳಲ್ಲಿ ಆರ್ಎಸ್ಎಸ್ ಕಾನೂನನ್ನ ಪಾಲಿಸ್ತಾ ಇದೆ. ಹಾಗಾದ್ರೆ ಆರ್ಎಸ್ಎಸ್ ಭಾರತದಲ್ಲಿ ಯಾಕೆ ನೋಂದಾಯಿಸಿಕೊಂಡಿಲ್ಲ? ಅಮೆರಿಕದಲ್ಲಿನ ಹಿಂದೂ ಸ್ವಯಂ ಸೇವಕ ಸಂಘ, ಅಮೆರಿಕದ ವಿಶ್ವ ಹಿಂದೂ ಪರಿಷತ್, ಅಮೆರಿಕದ ಏಕಲ್ ವಿದ್ಯಾಲಯ ಪ್ರತಿಷ್ಠಾನ, ಸೇವಾ ಇಂಟರ್ನ್ಯಾಷನಲ್ ಮತ್ತೆ ಹಿಂದೂ ಅಮೆರಿಕನ್ ಫೌಂಡೇಶನ್ ನೋಂದಾಯಿತವಾಗಿವೆ ಅಂತ ಕುನಾಲ್ ಅವರು ಬರೆದಿದ್ದಾರೆ. ಕರ್ನಾಟಕದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಈ ವಿಷಯವಾಗಿ ಆರ್ಎಸ್ಎಸ್ ಅನ್ನ ಬಿಡದೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಜೂನ್ 15ರಂದು ಅವರು ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರಿಗೆ ಒಂದು ಪತ್ರ ಬರೆದ್ರು. 60,000 ಶಾಖೆಗಳು ಮತ್ತೆ ಲಕ್ಷಾಂತರ ಸ್ವಯಂ ಸೇವಕರನ್ನ ಹೊಂದಿರುವಂತಹ ಒಂದು ಸಂಸ್ಥೆ ಪಾರದರ್ಶಕತೆ ಮತ್ತೆ ಸಾಂವಿಧಾನಿಕ ಹೊಣೆಗಾರಿಕೆಯನ್ನ ಕಾಯ್ದುಕೊಳ್ಬೇಕು ಅಂತ ಅವ್ರು ಹೇಳಿದ್ರು. ಅಂತಹ ಪ್ರಮಾಣ ಮತ್ತೆ ಪ್ರಭಾವದೊಂದಿಗೆ ಆರ್ಎಸ್ಎಸ್ ತನ್ನ ಕಾನೂನು ಸ್ಥಿತಿ, ನೋಂದಣಿ, ಕಚೇರಿ ಸ್ಥಳ, ಹಣಕಾಸು, ಖರ್ಚು, ತೆರಿಗೆ ಮತ್ತೆ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಅನುಮತಿಯ ವಿವರಗಳನ್ನ ಬಹಿರಂಗಪಡಿಸಬೇಕು ಅಂತ ಅವರು ಒತ್ತಾಯ ಮಾಡಿದ್ರು. ನಾಗರಿಕರು, ಕಾರ್ಮಿಕ ಸಂಘಟನೆಗಳು, NGOಗಳು, ಟ್ರಸ್ಟ್ಗಳು, ದೇವಾಲಯಗಳು ಮತ್ತೆ ಕಂಪನಿಗಳು ನೋಂದಾಯಿಸಿಕೊಳ್ಳುವ, ಬಹಿರಂಗಪಡಿಸುವ ಮತ್ತೆ ಕಾನೂನನ್ನು ಅನುಸರಿಸುವಂತಹ ಒಂದು ವ್ಯವಸ್ಥೆಯಲ್ಲಿ ಆರ್ಎಸ್ಎಸ್ಗೆ ಯಾಕೆ ವಿನಾಯಿತಿ ಅನ್ನೋದು ಅವ್ರ ಪ್ರಶ್ನೆ ಆಗಿದೆ. ಇದು ಕೇವಲ ನೋಂದಣಿಯ ಬಗ್ಗೆ ಪ್ರಶ್ನೆ ಅಲ್ಲ,
ಯಾವ ಸಂಘಟನೆ ಯಾವುದಕ್ಕೆ ಸಂಬಂಧಪಟ್ಟಿದೆ, ಅದು RSS ನೊಂದಿಗೆ ಸಂಯೋಜಿತವಾಗಿದೆಯಾ ಅಥವಾ ಇಲ್ವಾ, ಇದ್ರ ಬಗ್ಗೆ ಒಂದು ಸ್ಪಷ್ಟತೆ ಇರಬೇಕು ಅನ್ನೋದು ಕೂಡ ಪ್ರಿಯಾಂಕ್ ಖರ್ಗೆ ಅವ್ರ ಒತ್ತಾಯ ಆಗಿದೆ. 2015ರಲ್ಲಿ ಪಾಂಚಜನ್ಯ ತನ್ನ ಮುಖವಾಣಿ ಅಲ್ಲ ಅಂತ RSS ಘೋಷಣೆ ಮಾಡಿತು. ಇದು ಅನೇಕರನ್ನ ಆಘಾತಗೊಳಿಸಿತು. ಆ ವರ್ಷ ದಾದ್ರಿಯಲ್ಲಿ ಮೊಹಮ್ಮದ್ ಅಖ್ಲಾಕ್ ಅವರನ್ನ ಗೋಮಾಂಸ ಇತ್ತು ಅನ್ನೋ ಒಂದು ವದಂತಿಯನ್ನು ಹಬ್ಬಿಸಿ ಕೊಲೆ ಮಾಡಲಾಯಿತು. ತುಫೈಲ್ ಚತುರ್ವೇದಿ ಅಂತ ಕರೆಯಲಾಗುವಂತಹ ವಿನಯ್ ಕೃಷ್ಣ ಚತುರ್ವೇದಿ ಅವರ ಬರಹ ಪಾಂಚಜನ್ಯದಲ್ಲಿ ಪ್ರಕಟ ಆಯಿತು. ಗೋವನ್ನ ಕೊಂದಂತ ಪಾಪಿಯ ಜೀವವನ್ನ ತೆಗೆಯುವಂತೆ ವೇದಗಳು ಹೇಳ್ತವೆ ಅಂತ ಅದರಲ್ಲಿ ಬರೆಯಲಾಗಿದೆ. ಪ್ರಶಸ್ತಿಗಳನ್ನ ಹಿಂದಿರುಗಿಸಿದಂತಹ ಬರಹಗಾರರನ್ನ ಕೂಡ ಆ ಲೇಖನ ಖಂಡಿಸಿತು. ಅಕ್ಟೋಬರ್ 18, 2015ರಂದು ಅಶುತೋಷ್ ಭಾರದ್ವಾಜ್ ಈ ಪಾಂಚಜನ್ಯ ಮುಖಪುಟ ಕಥೆಯ ಕುರಿತು ಇಂಡಿಯನ್ ಎಕ್ಸ್‌ಪ್ರೆಸ್ ನಲ್ಲಿ ಒಂದು ಲೇಖನ ಬರೀತಾರೆ. RSS ಮುಖವಾಣಿ ಪಾಂಚಜನ್ಯ ದಾದ್ರಿ ಹತ್ಯಾಕಾಂಡವನ್ನ ಸಮರ್ಥಿಸಿದೆ ಅಂತ 2015ರ ಅಕ್ಟೋಬರ್ 18ರಂದು ಅಶುತೋಷ್ ಭಾರದ್ವಾಜ್ ಇಂಡಿಯನ್ ಎಕ್ಸ್‌ಪ್ರೆಸ್ ನಲ್ಲಿ ಬರೆದ್ರು. ಅದೇ ದಿನ RSS ಅಖ್ಲಾಕ್ ಹತ್ಯೆಯನ್ನ ಸಮರ್ಥಿಸೋದಿಲ್ಲ, ಮತ್ತೆ ಪಾಂಚಜನ್ಯ ಮತ್ತೆ ಆರ್ಗನೈಸರ್ ತನ್ನ ಮುಖವಾಣಿ ಅಲ್ಲ ಅಂತ ಸ್ಪಷ್ಟಪಡಿಸಿತು. ಪಾಂಚಜನ್ಯವನ್ನ 1948ರಲ್ಲಿ ಪ್ರಾರಂಭ ಮಾಡಲಾಯಿತು. RSS 1948ರಲ್ಲಿ ಲಕ್ನೋದಿಂದ ವಾರಪತ್ರಿಕೆ ಪಾಂಚಜನ್ಯವನ್ನ ಪ್ರಾರಂಭ ಮಾಡಿತು ಅಂತ ಆರ್ಗನೈಸರ್ನ ವೆಬ್ಸೈಟ್ ಹೇಳುತ್ತೆ. ಅಟಲ್ ಬಿಹಾರಿ ವಾಜಪೇಯಿ ಅವರನ್ನ ಅದರ ಸಂಪಾದಕರನ್ನಾಗಿ ನೇಮಿಸಲಾಯಿತು. ಆರ್ಗನೈಸರ್ 80ನೇ ವಾರ್ಷಿಕೋತ್ಸವದಲ್ಲಿ RSSನ ಪ್ರಧಾನ ಕಾರ್ಯದರ್ಶಿ ದತ್ತಾತ್ರೇಯ ಹೊಸಬಾಳೆ ಭಾಗವಹಿಸಿ ಭಾಷಣವನ್ನ ಮಾಡ್ತಾರೆ. ವರದಿಯ ಪ್ರಕಾರ ಪಾಂಚಜನ್ಯ ಮತ್ತೆ ಆರ್ಗನೈಸರ್ ಉದ್ಯೋಗಿಯೊಬ್ಬರು ತಮ್ಮ ಸಂಬಳ ವಿಳಂಬ ಆದಾಗ ಮೋಹನ್ ಭಾಗವತ್ ಅವರಿಗೆ ಒಂದು ಪತ್ರ ಬರೀತಾರೆ. ಸಂಬಂಧ ಇಲ್ಲದೆ ಇದ್ರೆ ಅವರು ಭಾಗವತ್ ಅವರಿಗೆ ಯಾಕೆ ಪತ್ರ ಬರೀತಾ ಇದ್ರು? ಆದ್ರಿಂದ RSS ನೋಂದಣಿ ಮತ್ತೆ ಅದರ ಸಂಸ್ಥೆಗಳ ನಡುವಿನ ಸಂಬಂಧದ ಬಗ್ಗೆ ಸ್ಪಷ್ಟತೆ ಬಹಳ ಮುಖ್ಯ ಆಗಿದೆ. ಪ್ರಿಯಾಂಕ್ ಖರ್ಗೆ ಅವ್ರ ಪತ್ರದ ನಂತರ ಅದ್ರ ಬಗ್ಗೆ ತಕರಾರು ತೆಗೆದವ್ರ ಹಾಗೆ ಮಾತಾಡಿದಂತ ಭಾಗವತ್ ಅವರು ಹಿಂದೂ ಧರ್ಮವನ್ನ ನೋಂದಾಯಿಸಲಾಗಿಲ್ಲ ಅಂತ ಹೇಳಿದ್ರು. ಇದೆಲ್ಲಾನು ರಾಜಕೀಯ ಅಂತ ಹೇಳಿದ್ರು. This is politics and all these gimmicks are being tried. Hindu dharma is not registered. Many things are not registered. ಹಿಂದೂ ಧರ್ಮ ನೋಂದಣಿಯಾಗಿಲ್ಲ, ಆದ್ರೆ RSS ಅನ್ನ ಒಂದು ಸಂಘಟನೆಯಾಗಿ ಯಾಕೆ ನೋಂದಾಯಿಸಲಾಗಿಲ್ಲ ಅನ್ನೋದು ಪ್ರಶ್ನೆ. ಅಯೋಧ್ಯೆಯಲ್ಲಿನೇ ಅನೇಕ ಅಖಾಡಗಳು ಮತ್ತೆ ಆಶ್ರಮಗಳನ್ನ ನೋಂದಾಯಿಸಲಾಗಿದೆ. ಅವು ಕೂಡ ಹಿಂದೂ ಧರ್ಮಕ್ಕಾಗಿನೇ ಕೆಲಸ ಮಾಡ್ತಾವಲ್ವಾ? ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನ ನಿರ್ಮಾಣ ಮಾಡಿದಾಗ ದೇವಾಲಯದ ನಿರ್ಮಾಣ ಮತ್ತೆ ನಿರ್ವಹಣೆಗಾಗಿ ಟ್ರಸ್ಟ್ ಅನ್ನ ರಚಿಸುವಂತೆ ಕೋರ್ಟ್ ಆದೇಶ ನೀಡಿತು. ಇದು ಹಿಂದೂ ಧರ್ಮದ ದೇವಾಲಯ, ಟ್ರಸ್ಟ್ ಅನ್ನ ರಚನೆ ಮಾಡುವಂತಹ ಅಗತ್ಯ ಇಲ್ಲ ಅಂತ ಕೋರ್ಟ್ ಹೇಳಲಿಲ್ಲ. ನೋಂದಣಿ 2 ಕಾರಣಗಳಿಗಾಗಿ ಅಗತ್ಯ ಇದೆ ಅಂತ ಹಿಂದೂ ರಾಷ್ಟ್ರೀಯತಾವಾದಿ ಸಂಘಟನೆಗಳ ಬಗ್ಗೆ ಸಂಶೋಧನೆಯನ್ನು ನಡೆಸುವಂತ ಕ್ಯಾಲಿಫೋರ್ನಿಯಾದ ಸಾಂತಾ ಕ್ಲಾರಾ ವಿಶ್ವವಿದ್ಯಾಲಯದ ಸಂವಹನ ಪ್ರಾಧ್ಯಾಪಕ ರೋಹಿತ್ ಚೋಪ್ರಾ ಅವರು ಹೇಳ್ತಾರೆ, ನೋಂದಾಯಿಸಿದ ನಂತರನೇ US ನಲ್ಲಿ ಕಾರ್ಪೊರೇಟ್ಗಳಿಂದ ಹಣವನ್ನು ಪಡೆಯಬಹುದು. ಈ ಹಣ ನಂತರ ಭಾರತದಲ್ಲಿ RSS ಘಟಕಗಳನ್ನು ತಲುಪುತ್ತೆ. ಇನ್ನೊಂದು ಕಾರಣ ಏನು ಅಂತ ಅಂದ್ರೆ RSS ಸಂಬಂಧಿತ ಸಂಸ್ಥೆಗಳು ಇತರ ದೇಶಗಳಲ್ಲಿ ಕಾನೂನನ್ನು ಮುರಿಯೋದಕ್ಕೆ ಹೆದರ್ತವೆ. ಯಾಕಂದ್ರೆ ಆ ದೇಶಗಳಲ್ಲಿ ಹಣ ಅಕ್ರಮ ವರ್ಗಾವಣೆ ಕಾನೂನುಗಳು ತುಂಬಾನೇ ಕಟ್ಟುನಿಟ್ಟಾಗಿವೆ. ಹಾಗಾಗಿ ಅವು ಆ ದೇಶಗಳ ಕಾನೂನುಗಳನ್ನ ಅನುಸರಿಸುತ್ತವೆ. ದಿ ಸೌತ್ ಏಷ್ಯಾ ಸಿಟಿಸನ್ ವೆಬ್ ಅನ್ನುವಂತಹ ಒಂದು ಸಂಘಟನೆಯ ವರದಿಯಂತೆ ಅಮೆರಿಕದಲ್ಲಿ ಸಂಗ್ರಹಿಸಿದಂತಹ ದೇಣಿಗೆಗಳನ್ನ ಬುಡಕಟ್ಟು ಪ್ರದೇಶಗಳಲ್ಲಿ ಬೋಧಿಸುವಂತಹ ಮತ್ತೆ ಕ್ರಿಶ್ಚಿಯನ್ ವಿರೋಧಿ ಹಿಂಸಾಚಾರದಲ್ಲಿ ಸಕ್ರಿಯ ಪಾತ್ರವನ್ನ ಹೊಂದಿರುವಂತಹ ಭಾರತದಲ್ಲಿನ RSS ನೊಂದಿಗೆ ಸಂಯೋಜಿತವಾಗಿರುವ ಸಂಸ್ಥೆಗಳಿಗೆ ನೀಡಲಾಗಿದೆ. ಈ ಸಂಸ್ಥೆಗಳು 2002ರ ಗುಜರಾತ್ ಗಲಭೆಗಳಿಗೂ ಕೂಡ ಸಂಬಂಧಪಟ್ಟಿವೆ. 2021ರ ಅಲ್ ಜಜೀರಾ ವರದಿಯ ಪ್ರಕಾರ ವಿಶ್ವ ಹಿಂದೂ ಪರಿಷತ್, ಅಮೆರಿಕ ಏಕಲ್ ವಿದ್ಯಾಲಯ ಫೌಂಡೇಶನ್ ಮತ್ತೆ ಸೇವಾ ಇಂಟರ್ನ್ಯಾಷನಲ್ ಸೇರಿದ ಹಾಗೆ US ನಲ್ಲಿರುವಂತಹ 5 ಹಿಂದೂ ಸಂಘಟನೆಗಳು ಫೆಡರಲ್ ಕೋವಿಡ್ ಪರಿಹಾರ ನಿಧಿಯಿಂದ $8 ಲಕ್ಷ ಹೆಚ್ಚು ಪಡೆದಿವೆ. ಈ ರೀತಿಯ ಸಂಸ್ಥೆಗಳು ಭಾರತದಲ್ಲಿ ವಿವಿಧ ಶೈಕ್ಷಣಿಕ ಮತ್ತೆ ಸಮುದಾಯದ ಕಾರ್ಯಕ್ರಮಗಳಿಗೆ ಹಣಕಾಸನ್ನು ಒದಗಿಸ್ತವೆ ಅಂತ ಅಲ್ ಜಜೀರಾ ವರದಿ ಹೇಳುತ್ತೆ. ಆದ್ರೆ ಈ ಕೆಲವು ಸಂಘಟನೆಗಳು ಅಲ್ಪಸಂಖ್ಯಾತ ಸಮುದಾಯಗಳ ವಿರುದ್ಧ ದ್ವೇಷವನ್ನ ಹರಡ್ತಾ ಇವೆ ಅಂತ ಆರೋಪ ಮಾಡಲಾಗಿದೆ. ಎಸ್ ಗುರುಮೂರ್ತಿ ಟ್ವಿಟರ್ ನಲ್ಲಿ ಬರೆದಿದ್ದು, ಯಾವ ನೆಹರುವನ್ನ ಈಗ ಟೀಕೆ ಮಾಡಲಾಗ್ತಾ ಇದೆಯೋ ಅದೇ ನೆಹರು ಅವರ ಕ್ರಮಗಳ ಆಧಾರದಲ್ಲಿ RSS ತನ್ನನ್ನ ಹೇಗೆ ಸಮರ್ಥಿಸಿಕೊಳ್ಳುತ್ತೆ ಅಂತ ವಿವರಿಸಿದ್ದಾರೆ. ನೆಹರು RSS ಅನ್ನ ನಿಷೇಧ ಮಾಡಿದ್ರು, ಆದ್ರೆ ಅವರು ನಿಷೇಧವನ್ನ ತೆಗೆದು ಹಾಕಿದಾಗ RSS ತನ್ನದೇ ಆದ ಸಂವಿಧಾನವನ್ನ ಒದಗಿಸಬೇಕು ಅಂತ ಮಾತ್ರನೇ ಅವರು ಹೇಳಿದ್ರು. 1860ರ ಸೊಸೈಟೀಸ್ ನೋಂದಣಿ ಕಾಯ್ದೆ ಅಡಿ ನೋಂದಾಯಿಸಿಕೊಳ್ಬೇಕು ಅಂತ ನೆಹರು ಅವರು RSSಗೆ ಹೇಳಲಿಲ್ಲ. ಇಂದಿರಾ ಗಾಂಧಿ ಅವರು, ನರಸಿಂಹರಾವ್ ಅಥವಾ ಮನಮೋಹನ್ ಸಿಂಗ್ ಯಾರೂ ಕೂಡ ಆ ರೀತಿ ಹೇಳಲಿಲ್ಲ. ನೆಹರು ಅವ್ರು ಮಾಡಿದ್ದೆಲ್ಲಾನು ತಪ್ಪು ಅಂತ ಕರೆಯಲಾಗ್ತಾ ಇದೆ. ಈಗ ಎಲ್ಲದಕ್ಕೂ ದಿನನಿತ್ಯನೂ ಅವರನ್ನೇ ಹೊಣೆ ಮಾಡಲಾಗುತ್ತೆ. ನೆಹರು ಅವರನ್ನ ಲೆಕ್ಕಿಸಲಾಗೋದಿಲ್ಲ. ಆದ್ರೆ ನೆಹರು ಅವರ ಅದೇ ಕ್ರಮಗಳ ಆಧಾರದ ಮೇಲೆ RSS ತನ್ನನ್ನ ತಾನು ಸಮರ್ಥಿಸಿಕೊಳ್ತಾ ಇದೆ ಅಂತ ಅವ್ರು ಬರೀತಾರೆ. ನೋಂದಣಿ ಅಗತ್ಯ ಅಂತ ನೆಹರು ಅವರು ಹೇಳದೇ ಇದ್ರೆ RSS ನೋಂದಾಯಿಸೋದಿಲ್ವಾ? ಅಯೋಧ್ಯೆಯಲ್ಲಿರುವಂತಹ ಆಶ್ರಮಗಳಿಗೆ ನೋಂದಾಯಿಸೋದಿಕ್ಕೆ ಯಾರು ಹೇಳಿದ್ರು ಹಾಗಾದ್ರೆ?
ಹಾಗಾದ್ರೆ ಅಮೆರಿಕದಲ್ಲಿ RSS ಸಂಯೋಜಿತ ಅಥವಾ ಇತರ ಸಂಸ್ಥೆಗಳನ್ನ ಯಾಕೆ ನೋಂದಾಯಿಸಲಾಯಿತು? ಇನ್ನು RSS ತನ್ನ ಆದಾಯದ ಮೂಲ ಗುರುದಕ್ಷಿಣೆ ಅಂತ ಹೇಳುತ್ತೆ. ಎಷ್ಟು ಜನ ಗುರುದಕ್ಷಿಣೆಯನ್ನ ಕೊಡ್ತಾರೆ, ಎಷ್ಟು ನೀಡ್ತಾರೆ? RSSಗೆ ತನ್ನದೇ ಆದಂತಹ ಒಂದು ಸಂಪ್ರದಾಯ ಇರಬಹುದು, ಆದ್ರೆ ಅದನ್ನ ಕಾನೂನುಬದ್ಧವಾಗಿ ಯಾಕೆ ತನಿಖೆ ಮಾಡಬಾರ್ದು? RSS ಪ್ರತಿ ವರ್ಷ ಗುರು ಪೂರ್ಣಿಮೆಯಂದು ತನ್ನ ಶಾಖೆಗಳಿಂದ ಗುರುದಕ್ಷಿಣೆಯನ್ನ ಸಂಗ್ರಹಿಸುತ್ತೆ. ಇದು ಅದರ ಏಕೈಕ ಹಣಕಾಸಿನ ಮೂಲನ ಅಥವಾ ಯಾವುದೇ ರೀತಿಯ ಹಣವನ್ನ ಗುರುದಕ್ಷಿಣೆ ಅಂತ ಪರಿಗಣಿಸಲಾಗುತ್ತಾ? RSS ಈ ಗುರುದಕ್ಷಿಣೆಯ ಮಾದರಿ ಮೂಲಕ ತೆರಿಗೆಗಳನ್ನು ತಪ್ಪಿಸೋದಿಕ್ಕೆ ಸಾಧ್ಯ ಅನ್ನೋದಾದ್ರೆ ತರಬೇತಿ ಸಂಸ್ಥೆಗಳು ಅಥವಾ ಖಾಸಗಿ ವಿಶ್ವವಿದ್ಯಾಲಯಗಳು ಈ ಮಾದರಿಯನ್ನು ಯಾಕೆ ಅಳವಡಿಸ್ಕೊಳ್ತಾ ಇಲ್ಲ? RSSನ ರಾಮ್ ಮಾಧವ್ ಅವರು RSS ನಿಧಿ ಗುರುದಕ್ಷಿಣೆಯಿಂದ ಬರುತ್ತೆ ಅಂತ ಹೇಳಿದ್ದಾರೆ. RSSಗೆ ಶಾಖೆಗಳು ಗುರುದಕ್ಷಿಣೆಯನ್ನು ನೀಡುವಾಗ ಅದನ್ನ ತಮ್ಮ ತೆರಿಗೆ ಲೆಕ್ಕಪತ್ರದಲ್ಲಿ ಬಹಿರಂಗಪಡಿಸಬೇಕು. ಅವು ಅದನ್ನ ಅಲ್ಲಿ ಬಹಿರಂಗಪಡಿಸ್ತಾ ಇದ್ರೆ ಅದನ್ನ RSS ಯಾಕೆ ಬಹಿರಂಗಪಡಿಸೋದಿಕ್ಕೆ ಸಾಧ್ಯ ಇಲ್ಲ? ಗುರುದಕ್ಷಿಣೆ ಅನ್ನೋದು ಆಧಾರ ರಹಿತ ಅಂತ ತಜ್ಞರ ಅಭಿಪ್ರಾಯ ಪಡೋದ್ರ ಬಗ್ಗೆ ವರದಿಗಳಿವೆ. RSS ತನ್ನ ಸದಸ್ಯರ ಪಟ್ಟಿಯನ್ನು ಬಿಡುಗಡೆ ಮಾಡಬೇಕು ಅಂತ ತಜ್ಞರು ಹೇಳ್ತಾರೆ. ಆ ಸದಸ್ಯರಿಂದ ದೇಣಿಗೆಗಳನ್ನು ಪಡೆಯಲಾಗುತ್ತೆ ಅಂತ ಅದು ತೋರಿಸಬೇಕು ಅಂತ ಹೇಳ್ತಾರೆ. ಲಕೋಟೆಯಲ್ಲಿ ಸ್ವೀಕರಿಸಿದಂತಹ ಗುರುದಕ್ಷಿಣೆ ಪ್ರಮಾಣವನ್ನ ಪಾರದರ್ಶಕತೆ ತತ್ವದ ಅಡಿಯಲ್ಲಿ RSS ಬಹಿರಂಗಪಡಿಸಬೇಕಲ್ವಾ? ಈ ವಿಷಯ ಗಂಭೀರವಾದದ್ದಲ್ಲ ಅಂತ RSS ಹೇಳ್ಕೊಳ್ಬಹುದು, ಆದ್ರೆ ಬೇರೆ ಯಾವುದೇ ಸಂಸ್ಥೆಗೆ ಇಲ್ಲದೆ ಇರುವಂತಹ ಇಂಥ ವಿನಾಯಿತಿ RSSಗೆ ಮಾತ್ರನೇ ಯಾಕಿದೆ? RSS ತನ್ನನ್ನು ತಾನು ನೋಂದಾಯಿಸಿಕೊಂಡು ಸಾರ್ವಜನಿಕವಾಗಿ ತನ್ನ ಹಣಕಾಸಿನ ಆಡಿಟ್ ಅನ್ನು ಮಾಡಬೇಕಲ್ವಾ? ಇದು ಇತರ ಸಂಸ್ಥೆಗಳಿಗೆ ಮಾದರಿ ಆಗ್ಬೇಕಲ್ವಾ ಅಂತೆಲ್ಲ ಈಗ ಚರ್ಚೆಗಳು ನಡೆದಿವೆ. ಆದ್ರೆ RSS ಮಾತ್ರ ಹಿಂದೂ ಧರ್ಮದ ನೆರಳಿನಡಿ ಇವೆಲ್ಲಾ ಪ್ರಶ್ನೆಗಳಿಂದ ತಪ್ಪಿಸಿಕೊಳ್ಳೋದಕ್ಕೆ ಬಯಸ್ತಾ ಇರುವ ಕಾಣ್ತಾ ಇದೆ. ವೀಕ್ಷಕರೇ, ಈ ಕುರಿತು ನಿಮ್ಗೆ ಏನನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.